ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಸೊ ಇವತ್ತು ಬೆಳಗ್ಗೆನೆ ನಾನು ದೋಸೆ ಮಾಡೋಣ ಅಂತ ದೋಸೆ ಮಾಡ್ತಾಯಿದ್ದೀನಿ. ಆಲ್ರೆಡಿ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿಟ್ಟಿದ್ದೀನಿ. ಸೊ ಈ ಕಡೆ ದೋಸೆನ ಮಾಡ್ತಾಯಿದ್ದೀನಿ. ಎಷ್ಟು ಲೇಟಾಗಿ ಎದ್ದ ಹಂಗಾಗಿ ಇವಾಗ ಟೈಮ್ ಬಂದುಬಿಟ್ಟು ಒಂದು 8:30 ಆಗಿದೆ. ಸೊ ಇವಾಗ ದೋಸೆನ ಹಾಕಿ ಕೊಡ್ತಾಯಿದ್ದೀನಿ ಅವನಿಗೆ. ಮೊದಲಿಗೆ ಇವಾಗ ಹಿಟ್ಟು ಎಲ್ಲ ನಾನು ನಮ್ಮ ಅಕ್ಕ ಎಲ್ಲ ದೋಸೆ ತಿಂದಿದ್ದಾಗಿತ್ತು. ಸೊ ಅವನಿಗೆ ಮಾತ್ರ ಸ್ವಲ್ಪ ಹಿಟ್ಟು ಉಳಿಸಿದ್ದೆ. ಹಾಗೆ ನಮ್ಮ ಯಜಮಾನ್ರಿಗೂ ಒಂದು ಮಸಾಲೆ ದೋಸೆ ಹಾಕ್ಕೊಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾವೆಲ್ಲ ನಾರ್ಮಲ್ ದೋಸೆ, ಪ್ಲೇನ್ ದೋಸೆನೇ ತಿಂದ್ವಿ. ಅವನು ಮಸಾಲೆ ದೋಸೆ ಬೇಕು ಅಂತ ಅಂದ. ಹಂಗಾಗಿ ಈಗ ನಾನು ಮಸಾಲೆ ದೋಸೆನ ಮಾಡ್ತಾಯಿದ್ದೀನಿ. ನನಗಿನ್ನೂ ಆರಾಮಾಗಿಲ್ಲ. ಸೊ ಹಂಗಾಗಿ ಸ್ವಲ್ಪ ನಿಧಾನಕ್ಕೆ ಎಲ್ಲ ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ದೋಸೆಗೆ ಚಟ್ನಿ ಬಂದುಬಿಟ್ಟು ಶೆಜ್ವಾನ್ ಸಾಸ್ ಹಾಕ್ತಾಯಿದ್ದೀನಿ. ಶೆಜ್ವಾನ್ ಚಟ್ನಿ ಅಂತಾರಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಇದು ಬಂದುಬಿಟ್ಟು ಅಂಗಡಿ ಹಿಟ್ಟು. ಸೊ ಅಂಗಡಿ ಹಿಟ್ಟಾದರೆ ಅಷ್ಟು ನಿಮಗೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರೋದಿಲ್ಲ. ಮನೇಲಿ ಮಾಡಿದ್ದಾದರೆ ನಾವು ಉದ್ದಿನಬೇಳೆ ಒಂಚೂರು ಜಾಸ್ತಿ ಹಾಕಿ ಮಾಡ್ತೀವಲ್ಲ, ಆಗ ತುಂಬ ಚೆನ್ನಾಗಿ ಬರುತ್ತೆ. ಈಗ ಮಸಾಲೆ ದೋಸೆನ ಮಾಡಿ ಅವನಿಗೆ ಕೊಡ್ತಾಯಿದ್ದೀನಿ. ಅವನಿಗೆ ನಾರ್ಮಲ್ ದೋಸೆ ಬೇಕಾ ಅಂತ ಕೇಳಿದೆ. ಅವನು ನನಗೆ ಮಸಾಲೆ ದೋಸೆನೇ ಬೇಕು ಅಂತ ಅಂದ. ಹಂಗಾಗಿ ಹಿಂಗೂ ಶೆಜ್ವಾನ್ ಚಟ್ನಿ ಇದ್ದಿದ್ದರಿಂದ ಅದನ್ನೇ ಹಾಕ್ಬಿಟ್ಟು ಈ ಥರ ದೋಸೆ ಮಾಡಿ ಕೊಡ್ತಾಯಿದ್ದೀನಿ. ಹಾಗೆ ಇನ್ನೊಂದು ದೋಸೆ ಕೂಡ ಮಾಡ್ತಾಯಿದ್ದೀನಿ. ಹಾಗೆ ಸೈಡಲ್ಲಿ ಚಾಪಿಂಗ್ ಬೋರ್ಡ್ ತೊಗೊಂಡೆ. ಮಧ್ಯಾಹ್ನದ ಅಡುಗೆ ಕೂಡ ಮಾಡಿಬಿಡೋಣ ಅಂದ್ಬಿಟ್ಟು. ಸೊ ಬೆಳಗ್ಗೆನೇ ಬೇಗ ಮಾಡಿಬಿಟ್ರೆ ಮಧ್ಯಾಹ್ನಕ್ಕೆ ಅಷ್ಟು ಕೆಲಸ ಇರೋದಿಲ್ಲ. ಯಾಕಂದರೆ ತುಂಬ ಬಿಸಿಲಿರೋದ್ರಿಂದ ಜಾಸ್ತಿ ಹೊತ್ತು ಅಡುಗೆ ಮನೇಲಿ ಇರೋಕ್ಕಾಗಲ್ಲ. ಯಾವಾಗಪ್ಪ ಬಂದು ಫ್ಯಾನ್ ಗಾಳಿಯಲ್ಲಿ ಕುತ್ಕೊಳ್ಳೋಣ ಅಂತ ಅನಿಸ್ಬಿಡುತ್ತೆ. ಪ್ಲಸ್ ಹುಷಾರು ಬೇಳೆ ಇಲ್ಲ ಅಂತಂದರೆ ಇನ್ನೂ ಕಷ್ಟ ಆಗುತ್ತೆ. ಈಗ ಅವನು ಇನ್ನೊಂದು ದೋಸೆ ಕೂಡ ಬೇಕು ಅಂತ ಅಂದ. ಹಾಗಾಗಿ ಇನ್ನೊಂದು ದೋಸೆ ಕೂಡ ಹಾಕ್ತಾಯಿದ್ದೀನಿ. ತವ ತುಂಬ ಬಿಸಿಯಾಗಿದ್ದರಿಂದ ದೋಸೆ ತವಾಗೆ ಅಂಟ್ತಾನೆ ಇರಲಿಲ್ಲ, ಈಸಿಯಾಗಿ ಬಿಟ್ಕೊಂಡು ಬರ್ತಾಯಿತ್ತು. ಸೊ ಹಂಗಾಗಿ ನಾನು ಇದು ಸೆಕೆಂಡ್ ದೋಸೆ ಲಾಸ್ಟ್ ಫೈನಲಾಗಿ ಒಂದು ದೋಸೆ ಆಗೋಷ್ಟು ಹಿಟ್ಟು ಉಳಿದಿತ್ತು. ಮತ್ತು ಇನ್ನು ಆತನೇನು ಇಡೋದು ಅಂದ್ಬಿಟ್ಟು ಸೊ ನೀರು ಹಾಕ್ಬಿಟ್ಟು ತವಾನ ಈ ರೀತಿ ತಣ್ಣಗೆ ಮಾಡ್ಕೋತಾ ಇದ್ದೀನಿ. ಸೊ ಆವಾಗ ದೋಸೆ ಎಲ್ಲ ಚೆನ್ನಾಗಿ ಅಂಟುತ್ತೆ ತವಾಗೆ. ಹಾಗಾಗಿ ಈ ರೀತಿ ನೀರು ಅವಾಗವಾಗ ಹಾಕ್ಕೊಂಡ್ರೆ ದೋಸೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಇನ್ ಕೇಸ್ ನಿಮಗೆ ಯಾವಾಗಾದರೂ ಈ ರೀತಿ ಆಯಿತು ಅಂದರೆ ನೀರು ಹಾಕ್ಬಿಟ್ಟು ತವಾನ ತಣ್ಣಗೆ ಮಾಡಿ ಆಮೇಲೆ ದೋಸೆ ಹಾಕಿ ತವ ನೀಟಾಗಿ ದೋಸೆ ನೀಟಾಗಿ ತವಾಗ ಅಂಟ್ಕೊಂಡು ಚೆನ್ನಾಗಿ ಬರುತ್ತೆ. ಇವಾಗ ಲಾಸ್ಟ್ ದೋಸೆ ಕೂಡ ಮಾಡಿ ಇಡ್ತಾಯಿದ್ದೀನಿ. ಸೊ ಯಾರಾದರೂ ಬೇಕು ಅಂದರೆ ತಿನ್ಕೋತಾರೆ ಅಂದ್ಬಿಟ್ಟು. ಸೊ ಹಾಗೆ ನಮ್ಮ ಯಜಮಾನ್ರನ್ನ ಕೇಳಿದೆ ತಿಂತೀರಾ ಅಂತ. ಸರಿ ಕೊಡು ಅಂದರು. ಸೊ ಇವಾಗ ಅವ್ರಿಗೆ ಪ್ಲೇಟಿಗೆ ಹಾಕಿ ಕೊಡ್ತಾಯಿದ್ದೀನಿ. ಇವಾಗ ಮಧ್ಯಾಹ್ನದ ಲಂಚ್ ರೆಡಿ ಮಾಡ್ತಾಯಿದ್ದೀನಿ. ಸೊ ಮೊದಲಿಗೆ ನಾನು ಇಲ್ಲಿ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಳ್ಳೋಣ ಅಂತ ಎಲ್ಲ ತಂದು ಇಟ್ಕೊಂಡಿದ್ದೀನಿ. ಹಾಗೆ ಸೈಡಲ್ಲಿ ಆನಿಯನ್ಸ್ ಕೂಡ ಚಾಪ್ ಮಾಡಿ ಇಟ್ಕೋತಾ ಇದ್ದೀನಿ. ಸೊ ಆನಿಯನ್ಸು ಎಲ್ಲದಕ್ಕೂ ಬೇಕಾಗುತ್ತಲ್ವ ಅಂದ್ಬಿಟ್ಟು ಫಸ್ಟು ಆನಿಯನ್ಸ್ ಚಾಪ್ ಮಾಡಿ ಇಟ್ಕೋತೀನಿ. ಅದಾದಮೇಲೆ ತರಕಾರಿನೆಲ್ಲ ಫ್ರಿಜ್ಜಿಂದ ತೊಗೊಂಡು ಬರ್ತೀನಿ. ಸೊ ಈ ಕಡೆ ನಾನು ಡಿಟಾಕ್ಸ್ ಡ್ರಿಂಕಿಗೆ 2 ಸೌತೆಕಾಯಿ ತೊಗೊಂಡಿದ್ದೀನಿ. ಒಂದು ಬಂದು ಸ್ಯಾಲೆಡ್ಗೆ, ಇನ್ನೊಂದು ಡಿಟಾಕ್ಸ್ ಡ್ರಿಂಕ್ಗೆ. ಈಗ ಬಿಸಿಲಾಗಿರೋದ್ರಿಂದ ಬೇಗ ಬೆಂಡಾಗಿಬಿಡುತ್ತೆ ಸೌತೆಕಾಯಿ ಎಲ್ಲ. ಸೊ ಹಾಗಾಗಿ ಒಂದಂತೂ ಅರ್ಧ ಹಾಗೆ ಏನಂತಾರೆ ಬೆಂಡಾಗಿಬಿಟ್ಟಿತ್ತು, ಚೆನ್ನಾಗಿರಲಿಲ್ಲ. ಹಾಗೆ ಸೌತೆಕಾಯಿ ಹಾಕಿದ್ದೆ, ನೀರು ಸ್ವಲ್ಪ ಮೇಲೆ ಬಂದುಬಿಟ್ಟಿತ್ತು. ಮತ್ತಿನ್ನು ಎಲ್ಲ ಹಾಕೋಷ್ಟೊತ್ತಿಗೆ ಚೆಲ್ಲುತ್ತೆ ಅಂತ ಹಾಗೆ ಸ್ವಲ್ಪ ನೀರನ್ನ ಕುಡಿದು ಮೆಕ್ಕಿದೆಲ್ಲ ಹಾಕ್ತಾಯಿದ್ದೀನಿ. ನೀವು ನೋಡಿರ್ತೀರ ಪ್ರೀವಿಯಸ್ ವೀಡಿಯೋ ಅಂದರೆ ಗೊತ್ತಿರುತ್ತೆ ನಿಮಗೆ ನಾನು ಏನೇನು ಹಾಕ್ತೀನಿ ಡಿಟಾಕ್ಸ್ ಡ್ರಿಂಕಲ್ಲಿ ಅಂತ. ಸೌತೆಕಾಯಿ, ಶುಂಠಿ, ಪುದೀನ ಮತ್ತು ಲೆಮನ್ ಇಷ್ಟನ್ನೆಲ್ಲ ಹಾಕಿ ಡಿಟಾಕ್ಸ್ ಡ್ರಿಂಕ್ ರೆಡಿ ಮಾಡಿ ಇಡ್ತಾಯಿದ್ದೀನಿ. ಇವಾಗಂತೂ ಇರೋ ಬಿಸಿಲಿಗೆ ನಾವು ಎಷ್ಟು ನೀರು ಕುಡಿದ್ರೂ ಕಮ್ಮಿನೇ. ಸೊ ಹಾಗಾಗಿ ಮೊದಲಿಗೆ ರೆಡಿ ಮಾಡಿ ಇಟ್ಕೊಂಡ್ರೆ ನನಗೆ ಎಂಟೈರ್ ಡೇಗೆ ನೀರಿನ ಏನು ಅವಶ್ಯಕತೆ ಇರುತ್ತಲ್ಲ ಅದು ಕ್ಲೀನಾಗಿ ಗೊತ್ತಾಗುತ್ತೆ. ಇನ್ನೊಂದು ಮೆಷರ್ಮೆಂಟ್ ನನಗೆ ಗೊತ್ತಾಗುತ್ತೆ. ನಾನು ಒಂದು ದಿವಸಕ್ಕೆ 2 ಲೀಟ್ರ್ ನೀರು ಕುಡಿಬೇಕು ಅನ್ನೋದು ನನ್ನ ಮೈಂಡಲ್ಲಿ ಫಿಕ್ಸ್ ಆಗಿದೆ. ಸೊ ಹಂಗಾಗಿ ಅದನ್ನು ಕಂಪ್ಲೀಟಾಗಿ ಖಾಲಿ ಮಾಡ್ತೀನಿ. ಈ ಕಡೆ ಈರುಳ್ಳಿ ಎಲ್ಲ ಚಾಪ್ ಮಾಡಿ ಆಗಿದೆ. ಈಗ ಟೊಮೆಟೊ ಕೂಡ ಚಾಪ್ ಮಾಡ್ಕೋತಾ ಇದ್ದೀನಿ. ಈ ಕಡೆ ಒಂದು ಪ್ಯಾನಲ್ಲಿ ಒಂದು ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ಬೇಳೆ ಸಾರು ಮಾಡೋಣ ಅಂತ ಒಂದು ಕಡೆ ಬೇಳೆ ಕೂಡ ಬೇಯಿಸಿಟ್ಕೊಂಡಿದ್ದೆ. ಸೊ ಇವತ್ತು ಓಟ್ಸ್ ಕಿಚಡಿ ಮತ್ತು ಬೇಳೆ ಸಾರು ಮಾಡೋಣ ಅಂದ್ಬಿಟ್ಟು
ಸೊ ಲೈಟಿಂಗ್ಸು ನಿಮಗೆ ಚೇಂಜ್ ಆಗ್ತಾಯಿದೆ, ಯಾಕಂದರೆ ಒಂದು ಸತಿ ಬಿಸಿಲು ಬರೋಂಗೆ ಆಗುತ್ತೆ, ಒಂದು ಸತಿ ಬಿಸಿಲು ಬರೋಲ್ಲ. ನಮ್ಮ ಕಿಚನಲ್ಲಂತೂ ಬೆಳಕೆ ಬರೋಲ್ಲ. ಸೊ ಒಂದೊಂದು ಸತಿ ಬರುತ್ತೆ, ಒಂದೊಂದು ಸತಿ ಬರೋದಿಲ್ಲ, ಆ ಥರ ಆಗುತ್ತೆ. ಈಗ ನಾನು ಇದಕ್ಕೆ ಸಾಸಿವೆ ಜೀರಿಗೆ ಹಾಕಿ ಬೆಳ್ಳುಳ್ಳಿನ ಕುಟ್ಟಿಟ್ಕೊಂಡಿದ್ದೆ, ಜಜ್ಜಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿದ್ದೀನಿ. ಈಗ ಕರಿಬೇವಿನ ಸೊಪ್ಪು ಕೂಡ ಹಾಕಿದ್ದೀನಿ. ಈ ಸಾಂಬಾರು ತುಂಬ ಸತಿ ತೋರಿಸಿದ್ದೀನಿ ನಾನು. ಸೊ ಹಂಗಾಗಿ ನಾನು ಅಷ್ಟು ಕಂಪ್ಲೀಟ್ ಡೀಟೇಲ್ಸಿಂದ ತೋರಿಸ್ತಾ ಇಲ್ಲ. ಸೊ ಇವಾಗ ಟೊಮೆಟೊನೆಲ್ಲ ಚಾಪ್ ಮಾಡಿ ಹಾಕಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ ಪುಡಿ, ಖಾರದ ಪುಡಿ ಇಷ್ಟನ್ನೆಲ್ಲ ಹಾಕಿ ಫ್ರೈ ಮಾಡಿ ಬೇಳೆನ ಹಾಕಿದರೆ ಸಾಂಬಾರು ರೆಡಿ ಆಗುತ್ತೆ. ಸಿಂಪಲ್ ಸಾಂಬಾರು ಮತ್ತು ಬೇಗ ಕೂಡ ಮಾಡುವಂಥದ್ದು. ನಮಗೆ ಎಷ್ಟೇ ಹುಷಾರಿಲ್ಲ ಅಂತಂದರೂ ಕೂಡ ನಾವೇ ಮಾಡಬೇಕಾಗತ್ತೆ. ಸೊ ಬೇರೆ ಯಾರು ಮಾಡೋರು ಇಲ್ಲ. ಸೊ ಮಾಡ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡೋದಕ್ಕಾಗೋದಿಲ್ಲ, ಯಾಕಂದರೆ ಅವ್ರಿಗೆ ನಾವು ಮಾಡಿ ರೂಢಿ ಆಗೋಗ್ಬಿಟ್ಟಿರುತ್ತೆ. ಸೊ ನಾವು ಮಾಡಿಲ್ಲ ಅಂದರೆ ಕರೆಕ್ಟಾಗಿ ಕೇಳ್ತಾರೆ, ಟೈಮ್ಗೆ ಅಡುಗೆ ಆಗಿಲ್ವಾ ಅಂದ್ಬಿಟ್ಟು. ಎಷ್ಟೇ ಹುಷಾರಿಲ್ಲ ಅಂತಂದರೂ ಮಾಡಲೇಬೇಕಾಗತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ನಾವು ಮಾಡಿರ್ತೀವಲ್ಲ ಆ ಥರ ರೂಢಿ, ಅದಕ್ಕೆ ಹಂಗಾಗುತ್ತೆ. ಸೊ ಇವತ್ತು ನನಗೆ ತೀರಾ ಆಗ್ತಾ ಇರಲಿಲ್ಲ, ಬಟ್ ಸ್ಟಿಲ್ ಎಲ್ಲ ಮಾಡಿಟ್ಟೆ. ಸೊ ಮಧ್ಯಾಹ್ನಕ್ಕೆ ನನ್ನ ನಂಬ್ಕೊಂಡು 3 ಜನ ಇದ್ದಾರೆ. ಸೊ ಹಂಗಾಗಿ ಅಡುಗೆ ಮಾಡಲೇಬೇಕು ನಾನು. ಈಗ ಇದಕ್ಕೆ ಸಾಂಬಾರು ಪೌಡ್ರೆಲ್ಲ ಹಾಕಿ ಮಿಕ್ಸ್ ಮಾಡಿ ಬೇಳೆನ ಕೂಡ ಹಾಕಿದ್ದೀನಿ. ಇವಾಗ ಇದಕ್ಕೆ ನೀರು ಎಷ್ಟು ಬೇಕೋ ನೋಡಿ ಅಷ್ಟು ನೀರನ್ನ ಕೂಡ ಸೇರಿಸ್ತಾ ಇದ್ದೀನಿ. ನಾವು ಹುಷಾರಿಲ್ಲ ಅಂತಂದ್ರೆ ರೆಸ್ಟ್ ತೊಗೊಳಕ್ಕಾಗೋದಿಲ್ಲ. ರೆಸ್ಟ್ ತೊಗೊಂಡ್ರೆ ಉಳಿದಿದ್ದ ಅಡುಗೆ ಎಲ್ಲ ಯಾರು ಮಾಡ್ತಾರೆ ಅನಿಸುತ್ತೆ. ಎನಿವೇಸ್, ನಾವು ನಮ್ಮನ್ನ ಹೆಲ್ದಿಯಾಗಿ ಇಟ್ಕೊಳ್ಳೋದು ಬಿಟ್ಟರೆ ಬೇರೆ ಆಪ್ಷನ್ಸ್ ಏನೂ ಇಲ್ಲ. ಈ ಬಿಸಿಲಿಗೆ ನಮಗೆ ಆಗಲ್ಲ ಅಂತಂದರೂ ಕೂಡ ಮಾಡಲೇಬೇಕು. ಸೊ ಹೀಗಿದೆ ಕತೆ ಅಂದು. ಸೊ ಇವಾಗ ಅರಿಶಿನ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಈ ಕಡೆ ಕೊತ್ತಂಬರಿ ಸೊಪ್ಪನ್ನ ಕೂಡ ಚಾಪ್ ಮಾಡ್ಕೋತಾ ಇದ್ದೀನಿ, ಸೊ ಗಾರ್ನಿಷ್ ಮಾಡೋಕ್ಕೆ. ಸೊ ಫೈನಲಾಗಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಸಾಂಬಾರು ರೆಡಿ ಆಗುತ್ತೆ. ಒಂದು ಸೈಡ್ ವೈಟ್ ರೈಸ್ ಕೂಡ ಮಾಡಿ ಇಟ್ಟಿದ್ದೀನಿ ನಾನು. ಸೊ ಇವತ್ತು ನಾನು ರೆಡ್ ರೈಸು ಮುದ್ದೆ ಎಲ್ಲ ಏನು ಮಾಡಿಲ್ಲ. ಓಟ್ಸ್ ಕಿಚಡಿನೇ 2 ಟೈಮ್ಗೆ ಆಗೋಷ್ಟು ಮಾಡ್ತಾಯಿದ್ದೀನಿ ನಾನು. ಸೊ ಇವಾಗ ಕೊತ್ತಂಬರಿ ಸೊಪ್ಪೆಲ್ಲ ಚಾಪ್ ಮಾಡಾಗಿದೆ. ಇವಾಗ ಫೈನಲಾಗಿ ಸಾರು ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಇಲ್ಲಿ ಸಾಂಬಾರು ರೆಡಿ ಆಗುತ್ತೆ. ನೋಡಿ, ಫೈನಲಾಗಿ ಸಾಂಬಾರು ಈ ರೀತಿ ಆಗಿದೆ. ಸಿಂಪಲ್ ಸಾಂಬಾರು ಬೇಗ ಕೂಡ ಮಾಡ್ಕೋಬೋದು. ಸೊ ಹುಷಾರಿಲ್ಲ ಅನ್ಬೇಕಾದ್ರೆ ಇಂಥದ್ದೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಈಗ ನಾನು ಓಟ್ಸ್ ಕಿಚಡಿ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಈರುಳ್ಳಿನ ಸೇರಿಸ್ತೀನಿ. ಸೊ ಇದರಲ್ಲಿ ನನಗೆ ಒಂದು ಹೆಲ್ಪ್ಫುಲ್ಲಾಗಿರೋ ಕೆಲಸ ಏನು ಅಂತಂದರೆ ತರಕಾರಿ ಎಲ್ಲ ಚಾಪ್ ಮಾಡಿ ಇಟ್ಕೊಂಡಿರೋಂಥದ್ದು. ಸೊ ಅದು ನನಗೆ ತುಂಬ ಹೆಲ್ಪ್ ಆಗ್ತಾಯಿದೆ. ಸೊ ವೀಕ್ಲಿ ಒನ್ಸ್ ಏನೇನು ತರಕಾರಿ ಬೇಕೋ ಅದನ್ನೆಲ್ಲ ತೊಗೊಂಡು ಬಂದು ಚಾಪ್ ಮಾಡಿ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಎಂಟೈರ್ ವೀಕ್ ನನಗೆ ತಲೆನೋವು ಇರಲ್ಲ. ಸೊ ನೀವು ಯಾರಾದರೂ ಈ ಟಿಪ್ಸ್ ಫಾಲೋ ಮಾಡೋಂಗಿದ್ರೆ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ ಅಡುಗೆ ಮಾಡೋಕ್ಕೆ. ಎಕ್ಸ್ಪೆಷಲಿ ನಮ್ಮ ಮನೆ ಥರ ಇದ್ದರೆ, ಯಾಕಂದರೆ ನಮ್ಮ ಮನೆಯಲ್ಲಿ ಫ್ರೆಶ್ ಆಗಬೇಕು ಮತ್ತು ಐಟಮ್ಸ್ ಜಾಸ್ತಿ ಬೇಕು. ಆ ಥರ ಇರೋರಾದರೆ ನೀವು ಇದನ್ನು ಫಾಲೋ ಮಾಡಿದ್ರೆ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಒಂದು ಕಡೆ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಫ್ರೈ ಮಾಡಿದ್ದೀನಿ, ಈ ಕಡೆ ಸಲಾಡ್ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಸ್ಯಾಲಡ್ಗೆ ನಾನು ಕೋಕುಂಬರ್ನ ಚಾಪ್ ಮಾಡಿ ಹಾಕಿದ್ದೀನಿ, ಹಾಗೆ ಈರುಳ್ಳಿ ಟೊಮೆಟೊ ಕೂಡ ಹಾಕಿದ್ದೀನಿ. ಈ ಕಡೆ ಪನ್ನೀರನ್ನ ತೊಗೊಂಡಿದ್ದೀನಿ. ಇದು 200 ಗ್ರಾಮ್ಸ್ ಪನ್ನೀರು. ನಾನು ಅರ್ಧ ಕಟ್ ಮಾಡಿ ಅರ್ಧ ಮಾತ್ರ ಯೂಸ್ ಮಾಡ್ತೀನಿ. ಸೊ 100 ಗ್ರಾಮ್ಸ್ ಪನ್ನೀರ್ ಮಾತ್ರ ಹಾಕ್ತೀನಿ ನಾನು. ಹೆಲ್ದಿ ಫುಡ್ ತೊಗೊಳೋದ್ರಿಂದ ಸ್ವಲ್ಪ ಬೇಗ ರಿಕವರ್ ಆಗ್ಬೋದು, ಹಾಗೆ ಪ್ರೋಟೀನ್ಸ್ ತೊಗೊಳೋದ್ರಿಂದ ಕೂಡ ಅಂದ್ಬಿಟ್ಟು ಸರಿ ಇವತ್ತು ಪನ್ನೀರು ಮತ್ತು ಎಗ್ ತೊಗೊಳ್ಳೋಣ ಅಂತ ಎಗ್ ಕೂಡ ಮಾಡ್ತಾಯಿದ್ದೀನಿ. ಸೊ ಒಂದು ಕಡೆ ಪನ್ನೀರನ್ನ ನಾನು ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ, ಆ ಕಡೆ ಸೈಡಲ್ಲಿ ಕ್ಲೀನ್ ಕೂಡ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದು ಕಡೆ ಓಟ್ಸ್ ಕಿಚಡಿ ಕೂಡ ಮಾಡ್ತಾಯಿದ್ದೀನಿ. ಸೊ ಈ ಥರ ಮಲ್ಟಿ ಟಾಸ್ಕಿಂಗ್ ಹೆಂಗಸರು ಮಾತ್ರನೇ ಮಾಡೋಕ್ಕಾಗೋದು, ಗಂಡಸ್ರ ಕೈಯಲ್ಲಂತೂ ಆಗೋದಿಲ್ಲ. ಸೊ ನಾವೇ ಇದರಲ್ಲೆಲ್ಲ ಗ್ರೇಟ್, ಅದನ್ನು ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಇದೆ. ನಾನು ಮಲ್ಟಿ ಟಾಸ್ಕಿಂಗ್ ಜಾಸ್ತಿ ಮಾಡ್ತೀನಿ. ಸೊ ಇವಾಗ ಇದಕ್ಕೆ ಕ್ಯಾರೆಟು, ಬೀನ್ಸು ಮತ್ತು ಕಾಲಿಫ್ಲವರ್ ಇದನ್ನೆಲ್ಲ ಹಾಕ್ತಾಯಿದ್ದೀನಿ. ಸೊ ಇದನ್ನೆಲ್ಲ ಹಾಕ್ಬಿಟ್ಟು ಹಾಗೆ ಬೇಳೆನ ಹಾಕ್ಬಿಟ್ಟು ಓಟ್ಸ್ನ ಹಾಕಿ ಇಲ್ಲಿ ದಾಲ್ ಕಿಚಡಿ ಮಾಡ್ತಾಯಿದ್ದೀನಿ, ಅಂದರೆ ಓಟ್ಸ್ ದಾಲ್ ಕಿಚಡಿ. ವಾಯ್ಸು ತುಂಬ ಲೋ ಇದೆ, ಸೊ ಹುಷಾರಿಲ್ಲ, ಹಂಗಾಗಿ ತುಂಬ ಲೋ ಇದೆ ವಾಯ್ಸು.
ಜೋರಾಗಿ ಮಾತಾಡಿದ್ರೆ ಮತ್ತೆ ಕೆಮ್ಮು ಸ್ಟಾರ್ಟ್ ಆಗಿಬಿಡುತ್ತೆ. ಹಂಗಾಗಿ ತುಂಬ ಕಮ್ಮಿ ವಾಯ್ಸಲ್ಲಿ ಮಾತಾಡ್ತಾ ಇದ್ದೀನಿ. ಈಗ ಇದಕ್ಕೆ ಉಪ್ಪು ಎಷ್ಟು ಬೇಕೋ ನೋಡಿ ಅಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಸೊ ನಿನ್ನೆಗಿನ್ನ ಇವತ್ತು ಸ್ವಲ್ಪ ಜಾಸ್ತಿನೇ ಆಗಿಬಿಟ್ಟಿದೆ, ಜ್ವರನೂ ಆಗಿದೆ, ಹಾಗೆ ಕೋಲ್ಡು, ನೆಗಡಿ, ತಲೆನೋವು ತುಂಬ ಜಾಸ್ತಿನೇ ಆಗಿಬಿಟ್ಟಿದೆ. ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಕೆಲಸ ಮಾಡೋದು. ಸೊ ಈಗ ಇದಕ್ಕೆ ಸಾಂಬಾರು ಪೌಡರ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಕಂದರೆ ಇದಕ್ಕೆ ರೆಡ್ ಚಿಲ್ಲಿ ಕೂಡ ಹಾಕ್ಕೊಳ್ಳಿ, ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಳಿ. ನಾನಿಲ್ಲಿ ಸಾಂಬಾರು ಪೌಡ್ರು ಟೇಸ್ಟ್ ಚೆನ್ನಾಗಿರುತ್ತೆ, ಬಿಸಿಬೇಳೆ ಭಾತ್ ಥರ ಅಂದ್ಬಿಟ್ಟು ಸ್ವಲ್ಪ ಸಾಂಬಾರು ಪೌಡರ್ನ ಹಾಕಿದ್ದೀನಿ. ಹಾಗೆ ಇವಾಗ ಬೇಳೆನ ನಾನು ಬೇಳೆ ಸಾರಿಗೆ ಮತ್ತು ಇದಕ್ಕೆ ಒಂದೇ ಸತಿ ಬೇಯಿಸಿಟ್ಕೊಂಡಿದ್ದೆ. ಸೊ ಬೇಳೆ ಸಾರಿಗೆ ಎಷ್ಟು ಬೇಕೋ ಅಷ್ಟನ್ನು ಯೂಸ್ ಮಾಡಿಬಿಟ್ಟು ಮಿಕ್ಕಿದ್ದನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಇಲ್ಲಿ ಇದಕ್ಕೆ ಓಟ್ಸ್ನ ಕೂಡ ಹಾಕೋತಾ ಇದ್ದೀನಿ. ಸೊ ಓಟ್ಸ್ ಬಂದುಬಿಟ್ಟು ಸುಮಾರು ಒಂದು 6 ಸ್ಪೂನ್ ಹಾಕ್ತಾಯಿದ್ದೀನಿ ಈ ದೊಡ್ಡ ಸ್ಪೂನಲ್ಲಿ. ಸೊ 6 ಸ್ಪೂನ್ ಹಾಕಿದರೆ ಸರಿ ಹೋಗುತ್ತೆ ನಮ್ಮಿಬ್ಬರಿಗೆ 2 ಟೈಮ್ಸ್. ಸೊ ಹಂಗಾಗಿ 6 ಸ್ಪೂನು. ಸೊ ತರಕಾರಿ ಎಲ್ಲ ಹಾಕಿರ್ತೀವಲ್ಲ, ಸಫಿಷಿಯೆಂಟಾಗಿರುತ್ತೆ ಇಬ್ಬರಿಗೂ. ಈ ಕಡೆ ಓಟ್ಸ್ನೆಲ್ಲ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿದ್ರೆ ಒಂದು ವಿಸಿಲ್ ಕೊಡ್ತೀನಿ. ಸೊ ಹೇಗೋ ಬೇಳೆ ಎಲ್ಲ ಬೆಂದಿರೋದ್ರಿಂದ ಓಟ್ಸ್ ಏನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಬೇಯೋದಕ್ಕೆ. ಈ ಕಡೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಮಿಕ್ಸ್ ಮಾಡಿ ಈಗ ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ರೆ ಒಂದು ವಿಸಿಲ್ ಆಗಿದ್ದೇನೆ ಓಟ್ಸ್ ಕಿಚಡಿ ಕೂಡ ರೆಡಿ ಆಗುತ್ತೆ. ಯೂಶ್ವಲಿ ನನ್ನ ಪಕ್ಕ ಒಂದು ಬಟ್ಟೆ ಅಂತೂ ಇದ್ದೇ ಇರುತ್ತೆ, ಕೈ ಒರೆಸ್ಕೊಳ್ಳೋಕ್ಕೆ ಅಥವಾ ಸ್ಲ್ಯಾಬ್ ಕ್ಲೀನ್ ಮಾಡೋದಕ್ಕೆ ಅಂದ್ಬಿಟ್ಟು ಯಾವಾಗ ಒಂದು ಬಟ್ಟೆ ಇಟ್ಕೊಂಡೇ ಇರ್ತೀನಿ. ಸೊ ಗಲೀಜಾಗಿದೆ ಅಂತ ಅಂದ್ಕೋಬೇಡಿ. ಸೊ ಹುಷಾರಿಲ್ಲ, ಹಂಗಾಗಿ ಹಂಗಿದೆ. ಸೊ ಎಲ್ಲ ಆದಮೇಲೆ ಕ್ಲೀನ್ ಮಾಡ್ತೀನಿ. ಈ ಕಡೆ ಪನ್ನೀರ್ ಕೂಡ ಚಾಪ್ ಮಾಡಿಕೊಂಡು ನಾನು ಸ್ಯಾಲೆಡ್ಗೆ ಹಾಕೋತಾ ಇದ್ದೀನಿ. ಹಾಗೆ ಇದಕ್ಕೆ ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ, ಗ್ರೀನು, ರೆಡ್ಡು ಮತ್ತು ಯೆಲ್ಲೋ ಕ್ಯಾಪ್ಸಿಕಮ್ ಇಷ್ಟನ್ನೆಲ್ಲ ಹಾಕೋತಾ ಇದ್ದೀನಿ. ತರಕಾರಿ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿದೆ. ಜಸ್ಟ್ ಸ್ವಲ್ಪ ಕ್ಯಾಪ್ಸಿಕಮ್ಮು ಮತ್ತು ಬೇಬಿ ಕಾರ್ನ್ ಸ್ವಲ್ಪ ಇದೆ, ಅದನ್ನು ನಾಳೆಗೆ ಕಂಪ್ಲೀಟ್ ಮಾಡಿಬಿಡ್ತೀನಿ. ಸೊ ಇವಾಗ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಮಿಕ್ಕಿದ್ದನ್ನು ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ನಾನು. ಇದು ಒಂದು ಫ್ರೈಡೇ ವ್ಲಾಗ್ ಆಗಿದೆ. ಸ್ಯಾಟರ್ಡೇ ನಾನು ಯಾವ ವ್ಲಾಗು ಶೂಟ್ ಮಾಡಿಲ್ಲ. ಇವತ್ತು ನಾನು ಯಾವ ವ್ಲಾಗು ಶೂಟ್ ಮಾಡಿಲ್ಲ, ಬಟ್ ಅಡುಗೆ ಮಾಡಿದೆ. ಬಟ್ ಶೂಟ್ ಮಾಡೋಷ್ಟು ನನಗೆ ಪೇಷನ್ಸ್ ಇರಲಿಲ್ಲ, ಹಾಗಾಗಿ ಯಾವುದನ್ನು ಶೂಟ್ ಮಾಡಿಲ್ಲ ನಾನು. ಇದು ಫ್ರೈಡೇ ವ್ಲಾಗ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋದು. ಸೊ ಇವಾಗ ಇದಕ್ಕೆ ನಾನು ಸ್ವಲ್ಪ ಉಪ್ಪು, ಪೆಪ್ಪರ್ ಪೌಡ್ರ್ ಹಾಕ್ಬಿಟ್ಟು ಸ್ಯಾಲಡ್ ಡ್ರೆಸ್ಸಿಂಗ್ನ ಹಾಕ್ತಾಯಿದ್ದೀನಿ. ಸ್ಯಾಲಡ್ ಡ್ರೆಸ್ಸಿಂಗ್ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಸ್ಯಾಲಡ್ ಯಾರು ತಿನ್ನಲ್ಲ ನೋಡಿ, ಅವ್ರು ಕೂಡ ತಿಂತೀರ. ಸೊ ತುಂಬ ಹೆಲ್ಪ್ ಆಗುತ್ತೆ. ಈ ಕಡೆ ಎಗ್ಸ್ ಕೂಡ ಇಟ್ಟಿದ್ದೀನಿ. ಇದಕ್ಕೆ ಚಿಲ್ಲಿ ಫ್ಲೇಕ್ಸು, ಆರಿಗ್ಯಾನೋ, ಬೇಸಿಲ್ ಸೀಡ್ಸು, ಥೈಮು, ರೋಸ್ಮೇರಿ ಇಷ್ಟನ್ನೆಲ್ಲ ಹಾಕೋತಾ ಇದ್ದೀನಿ. ಇದೆಲ್ಲ ಹಾಕೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಸ್ಯಾಲಡ್ಗೆ ಇದನ್ನು ಹಾಕೋದು. ಸೊ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಒಂದು ಕಡೆ ಸ್ಯಾಲಡ್ ಕೂಡ ರೆಡಿ ಆಗಿಬಿಡುತ್ತೆ. ಈಗ ಸ್ಯಾಲಡ್ ಎಲ್ಲ ಆದಮೇಲೆ ಒಂದು ಕಡೆ ಯೂಶ್ವಲಿ ರಾಗಿ ಅಂಬಲಿ ಮಾಡ್ತಾಯಿದ್ದೆ, ಇವತ್ತು ಜೋಳದ ಹಿಟ್ಟಿನ ಅಂಬಲಿ ಮಾಡ್ತಾಯಿದ್ದೀನಿ. ಸೊ ಇದು ಕೂಡ ನಾನು ತುಂಬ ಸರಿ ಶೇರ್ ಮಾಡಿದ್ದೀನಿ. ಅದಕ್ಕೆ ಮುಂಚೆ ಫಸ್ಟು ಒಂದು 6 ಎಗ್ನ ಬಾಯ್ಲ್ ಮಾಡೋದನ್ನ ಅಂದ್ಬಿಟ್ಟು ಕುಕ್ಕರ್ಗೆ ಹಾಕಿ ಇಡ್ತೀನಿ. ಸೊ ಒಂದು ಕಡೆ ಅದು ಹಾಕ್ತಾಯಿದ್ರೆ ಇನ್ನೊಂದು ಕಡೆ ಅಂಬಲಿ ಮಾಡೋಕ್ಕೆ ಸರಿ ಇರುತ್ತೆ ಅಂದ್ಬಿಟ್ಟು ಸೊ ನಾನಿಲ್ಲಿ 6 ಎಗ್ನ ಹಾಕ್ತಾಯಿದ್ದೀನಿ. ಸೊ ಎಗ್ನ ಹಾಕ್ಬಿಟ್ಟು ಎಗ್ ಬಾಯ್ಲ್ ಆದಮೇಲೆ ಸ್ವಲ್ಪ ಸಾಲ್ಟು ಮತ್ತು ಖಾರದ ಪುಡಿ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡೋಣ ಅಂದ್ಬಿಟ್ಟು ಈಗ ಇದಕ್ಕೆ ಉಪ್ಪನ್ನ ಹಾಕ್ತಾಯಿದ್ದೀನಿ. ಸೊ ಯೂಶ್ವಲಿ ಮೊಟ್ಟೆಗೆ ನಾವು ಉಪ್ಪು ಹಾಕ್ತೀವಿ, ಯಾಕಂದರೆ ಉಪ್ಪು ಹಿಡಿಯುತ್ತೆ ಅಂತಲ್ಲ, ಮೊಟ್ಟೆ ಉಪ್ಪು ಹಿಡಿಯೋದಿಲ್ಲ. ಅದು ಮೊಟ್ಟೆ ಔಟರ್ ಲೇಯರ್ ಏನಿದೆ ನೋಡಿ, ಅದು ಸ್ವಲ್ಪ ಗಟ್ಟಿ ಆಗುತ್ತೆ. ನಾವು ಬಾಯ್ಲ್ ಆಗಬೇಕಾದ್ರೆ ಫುಲ್ಲು ಒಡೆದೋಗ್ಬಾರ್ದು ಅನ್ನೋ ಕಾರಣಕ್ಕೆ ಉಪ್ಪು ಹಾಕೋದು. ಸೊ ಇವಾಗ ಉಪ್ಪು ಹಾಕ್ಬಿಟ್ಟು ನಾನು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಈ ಕಡೆ ಅಂಬ್ಲಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಈ ಕಡೆ ಮಣ್ಣಿನ ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರು ಇಟ್ಬಿಟ್ಟು ಜೀರಿಗೆ ಮತ್ತು ಬೆಳ್ಳುಳ್ಳಿನ ಜಜ್ಜಿದ್ದೀನಲ್ಲ ಅದನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಈ ಕಡೆ ಬಂದು ನಾನು ಜೋಳದ ಹಿಟ್ಟು 2 ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಯೂಶ್ವಲಿ ನಾವು ಅಂಬ್ಲಿಗೆಲ್ಲ ಮಿಕ್ಸ್ ಮಾಡ್ಕೋತೀವಲ್ಲ ಅದೇ ರೀತಿ.
ಸೊ ನೀರನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ರಾಗಿ ಸ್ಲರಿ ಮಾಡ್ತೀವಿ ನೋಡಿ, ಅದೇ ರೀತಿ ಈ ಕಡೆ ಇದು ಕುದಿ ಬರ್ತಾಯಿದೆ. ಇವಾಗ ನಾನು ಮಿಕ್ಸ್ ಮಾಡ್ಕೊಂಡಿದ್ದೆ ಜೋಳದ ಹಿಟ್ಟನ್ನ ಇದಕ್ಕೆ ಹಾಕೋತೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಇದು ಬಂದ್ಬಿಟ್ಟು ಸೂಪ್ ರೀತಿ ಕೂಡ ಇರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹೇಗಿರುತ್ತೆ ಅಂದ್ಬಿಟ್ಟು. ತುಂಬ ಇಷ್ಟಪಟ್ಟು ತಿಂತೀರ ಮತ್ತು ಹೆಲ್ತ್ಗೂ ತುಂಬ ಒಳ್ಳೆಯದಿದು. ಇವಾಗ ಇದಕ್ಕೆ ಎಷ್ಟು ಮೊಸರು ಬೇಕು ನೋಡಿ, ಒಂದು 200 ml ಅಷ್ಟು ಮೊಸರು ಹಾಕಿದ್ದೀನಿ. ಅದನ್ನು ಹಾಕ್ಬಿಟ್ಟು ಇವಾಗ ವಿಸ್ಕರಲ್ಲಿ ಬೀಟ್ ಮಾಡಿಕೊಂಡು ಸ್ವಲ್ಪ ಟೇಸ್ಟ್ ನೋಡ್ತಾ ಇದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಉಪ್ಪು ಕಮ್ಮಿ ಇದೆ ಅಂತ ಅನ್ನಿಸ್ತು. ಹಂಗಾಗಿ ಈಗ ಉಪ್ಪನ್ನ ಹಾಕಿ ಫೈನಲಾಗಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಬಿಟ್ಟು ಮತ್ತೊಂದು ಸತಿ ವಿಸ್ಕ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನಮ್ಮ ಯಜಮಾನ್ರಿಗೆ ತುಂಬ ಇಷ್ಟ ಇದು. ಇದು ನಾರ್ತ್ ಕರ್ನಾಟಕದ ಕಡೆ ತುಂಬ ಮಾಡ್ತಾರೆ, ಎಸ್ಪೆಷಲಿ ರೈಸ್ಗೆ. ಸೊ ಇವಾಗ ಅಂಬ್ಲಿ ರೆಡಿ ಆಗಿದೆ. ಈ ಕಡೆ ನಾನು ಒಂದು ಕಡೆಯಿಂದ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಬರ್ತೀನಿ. ಹಾಗೆ ಚಾಪಿಂಗ್ ಬೋರ್ಡ್ ಕೂಡ ವಾಶ್ ಮಾಡಿಬಿಟ್ಟು ಇವಾಗ ಎತ್ತಿಡ್ತಾ ಇದ್ದೀನಿ. ಒಂದು ಸತಿ ಅಡುಗೆ ಮನೆ ಕ್ಲೀನ್ ಆಗಿಬಿಟ್ರೆ ಆಲ್ಮೋಸ್ಟ್ ಕೆಲಸ ಎಲ್ಲ ಆದಂಗೆ ಆಗಿಬಿಡುತ್ತೆ. ಹಾಗೆ ಒಂದು ಸೈಡಲ್ಲಿ ಪಾತ್ರೆ ಕೂಡ ವಾಶ್ ಮಾಡಿಕೊಂಡು ನೋಡಿ ಇವಾಗ ಕಂಪ್ಲೀಟಾಗಿ ಕ್ಲೀನ್ ಮಾಡಿದ್ದೀನಿ. ಬಟ್ ಲಾಸ್ಟಲ್ಲಿ ಎಗ್ ಬಾಯ್ಲ್ ಮಾಡಿದ್ದೆ ಅಲ್ಲ ಅಂತ ಮರ್ತೋಗ್ಬಿಡ್ತು. ಅದಾದಮೇಲೆ ಮತ್ತೆ ಎಗ್ ಬಾಯ್ಲ್ ಮಾಡಿದ್ದೆ ಅಲ್ಲ ಅದನ್ನೆಲ್ಲ ಸುಲಿದ್ಬಿಟ್ಟು ಫ್ರೈ ಮಾಡೋಕ್ಕಿಟ್ಟೆ. ಸೊ ಹೀಗಿರುತ್ತೆ ನನ್ನ ದಿನ ಕೆಲಸ. ಸೊ ಅಡುಗೆನೇ ಒಂದು ದೊಡ್ಡ ಕೆಲಸ ಆಗಿಬಿಡುತ್ತೆ. ಇದರಲ್ಲಿ ಪಾತ್ರೆ ತೊಳೆಯೋದು, ಮನೆ ಗುಡಿಸೋದು, ಮನೆ ಒರೆಸೋದು ಇದೆಲ್ಲ ಒಂದು ಎಕ್ಸ್ಟ್ರಾ ಕೆಲಸ. ಹಾಗೆ ಹಬ್ಬ ಬರ್ತಾಯಿದೆ. ಹಬ್ಬ ಬರೋದಕ್ಕೆ ಎಲ್ಲ ಕ್ಲೀನ್ ಬೇರೆ ಮಾಡ್ಕೋಬೇಕು. ಸೊ ಒಂದೊಂದಾಗಿ ಮಾಡ್ಕೊಳ್ತೀನಿ. ಹಾಗೆ ದಿನಸಿ ಎಲ್ಲ ತರಬೇಕು, ದಿನಸಿ ಕೂಡ ತೊಗೊಂಡು ಬರ್ತೀನಿ. ಸೊ ಇದು ಇವಾಗ ಮೊಟ್ಟೆನೆಲ್ಲ ಪೀಲ್ ಮಾಡ್ಕೋತಾ ಇದ್ದೀನಿ, ಸ್ಕಿನ್ನೆಲ್ಲ ಪೀಲ್ ಮಾಡಿ ಇಡ್ತಾಯಿದ್ದೀನಿ. ಸೊ ಇವಾಗ ಇದೆಲ್ಲ ಆದಮೇಲೆ ಸ್ವಲ್ಪ ಒಂದು ಫ್ರೈಯಿಂಗ್ ಪ್ಯಾನ್ಗೆ ಒಂಚೂರು ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಮತ್ತು ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಸೊ ಈ ಥರ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಇಷ್ಟಪಟ್ಟು ತಿಂತೀರ. ಬೇಳೆ ಸಾರಿಗೆಲ್ಲ ಇದೆಲ್ಲ ಒಳ್ಳೆ ಕಾಂಬಿನೇಷನ್. ಇದಕ್ಕೆ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ ಖಾರದ ಪುಡಿ. ಸೊ ಯಾಕಂದರೆ ಬಾಯಿ ಕೆಟ್ಟೋಗಿರೋದ್ರಿಂದ ಸ್ವಲ್ಪ ಟೇಸ್ಟಿಯಾಗಿ ತಿನ್ನಬೇಕು ಅನಿಸುತ್ತೆ. ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ನೀರು ಹಾಕ್ತೀನಿ. ಯಾಕಂದರೆ ನಾವು ಡೈರೆಕ್ಟಾಗಿ ಎಣ್ಣೆಗೆ ಹಾಕೋದ್ರಿಂದ ಇದೆಲ್ಲ ಸೀದೋಗಿಬಿಡುತ್ತೆ. ಹಂಗಾಗಿ ಸ್ವಲ್ಪ ನೀರನ್ನ ಹಾಕ್ತಾಯಿದ್ದೀನಿ. ನಾನು ಇದನ್ನು ಸ್ಲೋ ಫ್ಲೇಮಲ್ಲಿಟ್ಟು ಮಾಡ್ತಾಯಿದ್ದೀನಿ. ಯಾಕಂದರೆ ನೀರೆಲ್ಲ ಬೇಗ ಎವಾಪ್ರೇಟ್ ಆಗಿಬಿಡುತ್ತೆ. ಹಾಗಾಗಿ ಸ್ಲೋ ಫ್ಲೇಮಲ್ಲೇ ಇಟ್ಟು ಮಾಡ್ತಾಯಿದ್ದೀನಿ. ಇವಾಗ ಇದಕ್ಕೆ ನಾನು ಇನ್ನೊಂಚೂರು ನೀರು ಕೂಡ ಹಾಕ್ತಾಯಿದ್ದೀನಿ. ಯಾಕಂದರೆ ಬೇಗ ಎವಾಪ್ರೇಟ್ ಆಗ್ತಾಯಿತ್ತು. ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಕೂಡ ಹಾಕ್ತಾಯಿದ್ದೀನಿ. ಯಾಕಂದರೆ ಇನ್ನೊಂದು ಕಡೆ ನಾನು ಎಗ್ಗನ್ನ ಕಟ್ ಮಾಡಿಬಿಟ್ಟು ಹಾಕಬೇಕು. ಇದು ಬಂದು ನನ್ನ ಫೋನ್ ಬ್ಯಾಟ್ರಿ ಹೋಗ್ಬಿಡ್ತು. ಹಾಗಾಗಿ ನಮ್ಮ ಯಜಮಾನ್ರ ಫೋನಲ್ಲಿ ಶೂಟ್ ಮಾಡ್ತಾಯಿದ್ದೀನಿ. ಅಷ್ಟು ಕ್ಲಾರಿಟಿ ಇಲ್ಲ ಅದರಲ್ಲಿ. ಸೊ ಇವಾಗ ಎಗ್ಗನ್ನೆಲ್ಲ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಎಗ್ ಫ್ರೈ ರೆಡಿ ಆಗಿಬಿಡುತ್ತೆ. ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊತೀನಿ. ಈ ಥರ ಮಾಡಿ ನೋಡಿ, ತುಂಬ ಇಷ್ಟಪಟ್ಟು ತಿಂತೀರ. ಸೊ ನೀವು ಬೇಳೆ ಸಾರೆಲ್ಲ ಮಾಡಿದಾಗ ಪ್ಲೇನಾಗಿರುತ್ತಲ್ಲ, ನಂಚ್ಕೊಳ್ಳೋಕ್ಕೇನೂ ಇಲ್ಲ ಅಂದಾಗ ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ಸೊ ಕೆಲವರೆಲ್ಲ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಕೂಡ ಹಾಕ್ಕೊಂಡು ತಿಂತಾರೆ. ಅದು ಕೂಡ ಚೆನ್ನಾಗಿರುತ್ತೆ. ಅದು ಒಂದು ಟೇಸ್ಟ್ ಆದರೆ ಇದು ಒಂದು ಟೇಸ್ಟು. ಸೊ ಇವಾಗ ಎಗ್ಗನ್ನ ನಾನು ಮತ್ತೆ ಈ ರೀತಿ ಫ್ಲಿಪ್ ಮಾಡ್ಕೊತಾ ಇದ್ದೀನಿ. ನನ್ನ ಬಾಯ್ಸ್ ತುಂಬ ಬೋರಿಂಗ್ ಅಂತ ಅನ್ನಿಸ್ಬೋದು. ಬಟ್ ನನಗೆ ಎಡಿಟಿಂಗ್ ಮಾಡ್ತಾಯಿದ್ರೆ ಈ ಕಡೆ ತಲೆ ಬೇರೆ ತಿರುಗ್ತಾ ಇದೆ, ಆ ಥರ ಆಗ್ತಾಯಿದೆ. ತುಂಬ ಟಯರ್ಡ್ ಆಗ್ತಾಯಿದೆ. ಸೊ ಇವಾಗ ಫೈನಲಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ, ಆಫ್ ಮಾಡಿಬಿಡ್ತೀನಿ. ಸೊ ಇವಾಗ ಎಗ್ ಫ್ರೈ ರೆಡಿ ಆಗುತ್ತೆ. ಅದಾದಮೇಲೆ ನಾನು ಏನೇನು ಸೌಟ್ಗಳನ್ನೆಲ್ಲ ಯೂಸ್ ಮಾಡಿದೆ ಅಲ್ಲ ಅದನ್ನೆಲ್ಲ ಒಂದು ಬಾಕ್ಸಿಗೆ ಹಾಕಿ ಇಡ್ತೀನಿ. ನಾನು ಪಾತ್ರೆ ಮೇಲೆ ಇಡಲ್ಲ ಅಥವಾ ಸೈಡ್ಗೂ ಇಡೋದಿಲ್ಲ. ಈಗ ಬಟ್ಲಲ್ಲಿ ಇರೋದನ್ನೆಲ್ಲ ಒಂದು ಸತಿ ವಾಶ್ ಮಾಡಿಬಿಟ್ಟು ಮತ್ತೆ ಆ ಬಟ್ಲಿಗೆ ಹಾಕಿ ಇಟ್ಬಿಡ್ತೀನಿ. ಸೊ ಈ ಥರ ಮಾಡೋದ್ರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಪಾತ್ರೆ ಮೇಲೆಲ್ಲ ಮಾರ್ಕ್ ಇರೋದಿಲ್ಲ, ಸಾರ್ದು, ಅನ್ನದ್ದು, ಪಲ್ಯದು ಅದೆಲ್ಲ ಇರಲ್ಲ. ಹಾಗೆ ತುಂಬ ದಾಹ ಆಗ್ತಾ ಇದ್ದರಿಂದ ನೀರು ಕುಡಿತಾ ಇದ್ದೀನಿ.
ಸೊ ಈ ರೀತಿ ಮಾಡ್ಕೊಳ್ಳಿ. ನೀವು ಅಡುಗೆ ಮಾಡಬೇಕಾದ್ರೆ ಒಂದು ಬೌಲ್ ಇಟ್ಕೊಂಡು ಅದರೊಳಗಡೆ ಸೌಟ್ಗಳನ್ನೆಲ್ಲ ಇಟ್ಕೊಂಡ್ರೆ ಸೊ ಯಾರಿಗೇನಾದರೂ ಬಡಿಸ್ಕೊಳಂಗಿದ್ರೆ ಅವರವರೇ ಬಡಿಸ್ಕೋಬೋದು. ಅದಕ್ಕೆ ಸೌಟ್ ತೊಗೊಂಡು, ಇಲ್ಲಾಂದರೆ ಪ್ರತಿ ಸತಿ ಹೊಸ ಸೌಟ್ ತೊಗೋತಾರೆ. ಸೊ ಇವಾಗ ನಾನು ಮತ್ತೆ ವಾಶ್ ಮಾಡಿ ಎಲ್ಲ ತೊಗೊಂಡು ಬಂದು ಇಡ್ತಾಯಿದ್ದೀನಿ. ಈಗ ನನಗೆ ಕಂಪ್ಲೀಟ್ ಕೆಲಸ ಆಗಿದೆ. ಸೊ ಇದೆಲ್ಲ ಆದಮೇಲೆ ನಾನು ಮತ್ತೊಂದು ಸತಿ ಎಲ್ಲದನ್ನು ಜೋಡಿಸ್ಬಿಟ್ಟು ಲೈಟ್ ಆಫ್ ಮಾಡಿ ಹೊರಗಡೆ ಹೋಗ್ಬಿಡ್ತೀನಿ. ಇವತ್ತಿನ ಕೆಲಸ ನಂದು ಮುಗೀತು. ಸೊ ಇವತ್ತಿನ ವ್ಲಾಗು ನಾನು ಎಂಡ್ ಮಾಡ್ತಾಯಿದ್ದೀನಿ. ಹಾಗೆ ಮತ್ತೊಂದು ಸತಿ ಕಿಚನ್ನ ಕೂಡ ಒರೆಸ್ಕೋತಾ ಇದ್ದೀನಿ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಸೊ ಸ್ವಲ್ಪ ಹೊತ್ತಾದಮೇಲೆ ನಾನು ಪ್ಲೇಟಿಂಗ್ ಮಾಡ್ತೀನಿ, ಹೇಗಾಯಿತು ಅಂತ ನೀವು ನೋಡಿ. ಕೆಲಸ ಎಲ್ಲ ಮುಗೀತು. ಇವಾಗ ಕಿಚನಿಂದ ಹೊರಗೆ ಬರ್ತಾಯಿದ್ದೀನಿ. ನೆಕ್ಸ್ಟ್ ಇಲ್ಲಿ ಪ್ಲೇಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ದಾಲ್ ಕಿಚಡಿ, ಸ್ಯಾಲಡು ಮತ್ತು ಎಗ್ಗು. ಸೊ ಇದು ನನ್ನ ಫುಡ್ಡು. ಸೊ ನೆಕ್ಸ್ಟ್ ನಮ್ಮ ಯಜಮಾನ್ರಿಗೆ ರೈಸು, ಸಾಂಬಾರು ಹಾಗೆ ಎಗ್ ಫ್ರೈ ಕೂಡ ಇಟ್ಟಿದ್ದೀನಿ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.